ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯ ಹೊಗಳಿಕೆಯ ಬಾಯಾರಿಕೆಯಲ್ಲಿ ದಾಹದಲ್ಲೇ ಬದುಕ್ತಾ ಇರ್ತಾನೆ. ಎಲ್ಲರಿಗೂ ಕೂಡ ಹೊಗಳಿಕೆ ಬಹಳ ಬಹಳ ಮುಖ್ಯವಾಗುತ್ತೆ. ಇದನ್ನ 100ಕ್ಕೆ 100 ಜನನು ಬಯಸ್ತಾರೆ. ಆದರೆ ಹೊಗಳಿಕೆ ಅನ್ನೋದು ಮರವಾದರೆ ಮೆಚ್ಚುಗೆ ಅನ್ನೋದು ಅದರ ಬೇರು. ಈ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೊಗಳಿಕೆ ಕೇವಲ ಮರವಾದರೆ ಆ ಮರಕ್ಕೆ ಒಂದು ಸತ್ವವನ್ನು ನೀಡೋದೇ ಬೇರು, ಮರದ ಬೇರು. ಆ ಬೇರು ಮೆಚ್ಚುಗೆ ಯಾವಾಗಲೂ ಹೃದಯದಿಂದ ಬರುತ್ತೆ. ಹೊಗಳಿಕೆ ಯಾವಾಗಲೂ ನಾಲಿಗೆಯಿಂದ ಅಥವಾ ಗಂಟ್ಲಿಂದ ಬರುತ್ತೆ. ಇದನ್ನೇ ಕೆಲವರು ದಾಹವನ್ನ ನೀಗಿಸ್ಕೊಳ್ತಾರೆ. ಇದು ತಾತ್ಕಾಲಿಕವಾಗಿ ದಾಹವನ್ನ ನೀಗಿಸಿದ್ರು ಶಾಶ್ವತವಾದ ದಾಹ ಪರಿಹಾರ ಸಿಗಬೇಕಂದ್ರೆ ಅದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ ಯಾರೇ ನಿಮಗೆ ಎದುರುಗಡೆ ಸಿಕ್ಕಿದ್ರು, ಅದು ನಿಮ್ಮ ಕುಟುಂಬದವರಾಗಿರಬಹುದು, ಸ್ನೇಹಿತರಾಗಿರಬಹುದು, ನೆರೆಹೊರೆಯವರು ಅಥವಾ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಗ್ರಾಹಕರು, ನಿಮ್ಮ ಆತ್ಮೀಯರು, ಆಪ್ತರು, ಸಮಾಜದಲ್ಲಿ ವ್ಯವಹರಿಸುವಂಥ ಎಲ್ಲ ವ್ಯಕ್ತಿಗಳ ಜೊತೆ ಸಿಕ್ಕಿದಾಗ ಅತ್ಯದ್ಭುತವಾದ ಒಂದು ಮೆಚ್ಚುಗೆಯನ್ನಾದರೂ ವ್ಯಕ್ತಪಡಿಸಿ, ಹೊಗಳಿಕೆಯನ್ನಾದರೂ ನೀಡಿ, ಅವರಿಗೆ ನಿಮ್ಮಿಂದ ಒಂದು ಉತ್ಸಾಹ ಸಿಕ್ಕಿದ್ರೆ, ಅತ್ಯದ್ಭುತವಾದ ಪ್ರೋತ್ಸಾಹ ಸಿಕ್ಕಿದ್ರೆ, ಬೆಂಬಲ ಸಿಕ್ಕಿದ್ರೆ ಡೆಫಿನೆಟ್ಲಿ ಅವರು ಬಹಳ ಖುಷಿ ಕೊಡ್ತಾರೆ. ನಿಮ್ಮಿಂದ ಒಂದೇ ಒಂದು ಮಾತು ಅವರ ಜೀವನವನ್ನ ಪರಿವರ್ತನೆಯೂ ಮಾಡುತ್ತೆ, ರೂಪಾಂತರಣ ಕೂಡ ಗೊಳಿಸುತ್ತೆ. ಯಾರೋ ಒಬ್ಬ ಸಹಜವಾಗಿ ಒಬ್ಬ ಡ್ರೈವರ್, ಆ ಡ್ರೈವರ್ಗೆ ದಿನನಿತ್ಯ ಒಂದು 10 ಜನ ಕಾರಲ್ಲಿ ಕೂತ್ಕೊಳ್ತಾರೆ, ಬರ್ತಾರೆ, ಹೋಗ್ತಾರೆ. ಆದರೆ 20 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಆತನ ಒಂದು ಕಾರಲ್ಲಿ ಕುಂತ್ಕೊಂಡು ಸುಮಾರು ಒಂದು 3/4 ಗಂಟೆ ಜರ್ನಿ ಮಾಡಿರೋದು. ಆ 3/4 ಗಂಟೆ ಜರ್ನಿಯಲ್ಲಿ ಆತನೊಂದಿಗೆ ಮಾತನಾಡಿದಂತಹ ಮಾತುಗಳು ಆತನ ಇಡೀ ಜೀವನವನ್ನೇ ಪರಿವರ್ತನೆ ಮಾಡಿ. 20 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರು ಆ ರೀತಿ ಮಾತುಗಳನ್ನ ಆಡ್ಲಿಲ್ಲ. ಆ 3/4 ಗಂಟೆ ಅವನಿಗೆ ಜೀವನದಲ್ಲಿ ಅತ್ಯಮೂಲ್ಯವಾದಂತಹ ಸಮಯ. ಇದು ಅವನಿಗೆ ಶ್ರೀಮಂತಿಕೆ ಸಮಯ. ಇದು ಅವನನ್ನ ಯಶಸ್ಸು, ಕೀರ್ತಿ ಗಳಿಸೋದಕ್ಕೆ ಸಹಾಯ ಮಾಡಿದಂತಹ ಸಮಯ. ಇದು ಆತನ ಗುರಿ ಸಾಧನೆಗೆ ಮುಟ್ಟೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಂತಹ ಸಮಯ. ಆ 3/4 ಗಂಟೆ ಅವನ ಅಭಿವೃದ್ಧಿ, ಸಮೃದ್ಧಿಗೆ ಆ 3/4 ಗಂಟೆ ಮೂಲ ಕಾರಣವಾಯಿತು. ಕಾರಣ ಏನು ಅಂದರೆ, ಆತ ಬಂದು ಕುಂತಹ ಕಾರಲ್ಲಿ ಹೇಳಿದಂತಹ ವಿಷಯಗಳಿದೆಯಲ್ಲ, ಇದು ಅವನಿಗೆ ಜೀವನ ಪರ್ಯಂತ ಯಾರೂ ಹೇಳಿರಲಿಲ್ಲ. ಅದು ಹೇಳಿದ ನಂತರ ಅವನ ಬದುಕು ಬಂಗಾರವಾಯಿತು. ಅದು ಯಾರು ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ನೀವು ಅಷ್ಟೇ ಪ್ರತಿಯೊಬ್ಬ ವ್ಯಕ್ತಿಗಳ ಹತ್ರ ಮಾತಾಡಬೇಕಾದ್ರೆ ನಿಮ್ಮ ಮಾತು ಅತ್ಯಮೂಲ್ಯವಾಗಿರಬೇಕು. ಆ ಅತ್ಯಮೂಲ್ಯವಾದಂತಹ ಮಾತುಗಳು, ಅದರಲ್ಲಿ ಪ್ರೀತಿ ತುಂಬಿರಬೇಕು. ಅದರಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಹೃದಯದಲ್ಲಿ ಮನೆ ಮಾಡುವಂತಹ ಮಾತುಗಳನ್ನಾಡಿದ್ರೆ ಡೆಫಿನೆಟ್ಲಿ ನಿಮಗೂ ಅದರಿಂದ ಉಪಯೋಗ, ಎದುರುಗಡೆ ಇರುವಂಥವ್ರಿಗೂ ಮಹಾ ಸದುಪಯೋಗ ಮಾಡಿಕೊಳ್ಳೋ